ಇದು ಅಕ್ಯುಪ್ರೆಷರ್ ಮ್ಯಾಟ್ ಅಂತ ಹೇಳ್ತಾರೆ ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಮ್ಯಾಟ್ ಅಂತ ಹೇಳ್ತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ರೂಪಾ ಹೆಗ್ಡೆ. ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ಒಂದು ವಾರದ ಹಿಂದೆ ಒಂದು ಪ್ರಾಡಕ್ಟನ್ನು ತರಿಸಿದ್ದೆ ಆನ್ಲೈನಲ್ಲಿ. ಅದನ್ನು ನಿಮಗೂ ತೋರಿಸೋಣ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು. ಈಗ ನಮಗೆ ಕಾಲು ಪೇನು ಅಂದರೆ ನೋವು ಬರುತ್ತಲ್ವ, ಈ ಹಿಮ್ಮಡಿ ಎಲ್ಲ ತುಂಬ ಪೇನ್ ಇರುತ್ತೆ, ನೋವಿರುತ್ತೆ ಅಲ್ವಾ, ಆವಾಗ ನಮಗೆ ಅದು ತುಂಬ ನಾವು ಕಿಚನಲ್ಲಿ ನಿಂತ್ಕೊಂಡು ಭಾಳಷ್ಟು ಹೊತ್ತು ನಿಂತ್ಕೊಂಡು ಅಡುಗೆ ಮಾಡೋದು ಅಥವಾ ಪಾತ್ರೆ ತೊಳೆಯೋದು, ಏನಾದರೂ ಕಿಚನಲ್ಲಂತೂ ಜಾಸ್ತಿ ನಾವು ನಿಂತ್ಕೊಂಡು ಏನಾದರೂ ಕೆಲಸ ಮಾಡ್ತಾನೆ ಇರ್ತೀವಿ. ಲೇಡೀಸ್ ಸ್ಪೆಷಲಿ ನಾವು ಲೇಡೀಸ್ಗೆ ತುಂಬ ಕಾಲು ನೋವು ಬರುತ್ತೆ ಅಲ್ವಾ. ಎಷ್ಟು ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ನಾವು ಕೆಲವೊಂದು ಸರಿ ಅದನ್ನು ಬಿಸಿ ನೀರಲ್ಲಿ ಕಾಲಿಟ್ಕೊತೀವಿ, ಏನೇನೋ ಮಾಡ್ತೀವಿ, ಆದರೂ ಕಡಿಮೆ ಆಗಲ್ಲ. ಭಾಳ ಪೇನ್ ಇರುತ್ತೆ ಒಂದೊಂದು ಸರಿ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆದರೆ ಅದು ಹಿಮ್ಮಡಿ ಅಂದರೆ ಕಾಲಿನ ಕೆಳಗಿನ ಭಾಗ ನಾವು ಏನಾದರೂ ಹಚ್ಕೊಳ್ಳೋಕ್ಕೂ ಓಡಾಡಲಿಕ್ಕೆ ಆಗಲ್ಲ ಅಂತ ನಾವು ಏನು ಹಚ್ಕೊಳ್ಳಿಕ್ಕೂ ಬರಲ್ಲ. ಏನೋ ಒಂಥರ ನರ ಎಲ್ಲ ತುಂಬ ಎಳೀತಾ ಇರುತ್ತೆ ಅಲ್ವಾ. ಅದಕ್ಕೆ ನಾನೊಂದು ಪ್ರಾಡಕ್ಟನ್ನು ತರಿಸಿದ್ದೆ. ನನಗೆ ಸ್ವಲ್ಪ ಯೂಸ್ ಆಗ್ತಾಯಿದೆ. ಜಸ್ಟ್ ನಾನು 3-4 ದಿವಸದಿಂದ ಯೂಸ್ ಮಾಡ್ತಾಯಿದ್ದೀನಿ. ಭಾಳ ಯೂಸ್ ಮಾಡೋಕ್ಕಾಗಲ್ಲ. ಅದು ಅಕ್ಯುಪ್ರೆಷರ್ ಮ್ಯಾಟ್ ಅಂತ. ಅಕ್ಯುಪ್ರೆಷರ್ ಅಂದರೆ ಪೇನ್ ರಿಲೀಫು, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಗೆ ಚೆನ್ನಾಗಿರುತ್ತೆ ಅದು. ನಾವು ಅಡುಗೆ ಮಾಡುವಾಗ, ಏನಾದರೂ ಕೆಲಸ ಮಾಡುವಾಗ ಅಲ್ಲೇ ನಿಂತ್ಕೊಂಡು ಒಂದು 5 ನಿಮಿಷ, ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ಚುಚ್ಚುತ್ತೆ, ಸಿಕ್ಕಾಪಟ್ಟೆ ಚುಚ್ಚುತ್ತೆ ಅದು. ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ಬೋದು. ಪೇನ್ ಸ್ವಲ್ಪ ಪ್ರಮಾಣದಲ್ಲಿ ನನಗೆ ರಿಲೀಫ್ ಆಗ್ತಾಯಿದೆ. ನನಗೂ ತುಂಬ ಪೇನ್ ಬರ್ತಾಯಿತ್ತು. ನಿಂತ್ಕೊಂಡು ಕಿಚನಲ್ಲಿ ನಾವು 2-2 ಗಂಟೆ ನಿಂತ್ಕೊಂಡು ಅಡುಗೆ ಮಾಡೋದು, ಏನಾದರೂ ಕೆಲಸ ಮಾಡ್ತೀವಿ, ಆಮೇಲೆ ಪಾತ್ರೆ ತೊಳೆದು, ಒಟ್ಟು ಏನೋ ಕೆಲಸ ಮಾಡ್ತಾ ಇರ್ತೀವಿ, ಆವಾಗ ಅದು ನಮಗೆ ಅದು ರಿಲೀಫ್ ಆಗುತ್ತೆ ಆ ಪೇನು. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿ ತರಿಸಿದ್ದು. ನಾನು ಜಾಸ್ತಿ ಫ್ಲಿಪ್ಕಾರ್ಟಲ್ಲೇ ತರಿಸೋದು, ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ತುಂಬ ಇಷ್ಟ ಆಗುತ್ತೆ. ಒಂದು ಸರಿ ಅದು ತಂದು ಎಷ್ಟೋ 2-3 ದಿವಸ ಆದಮೇಲೆ ನಾನು ಈ ಥರ ಓಪನ್ ಮಾಡ್ತಾಯಿದ್ದೀನಿ. ಈ ಬಬಲ್ಸ್ ಪ್ಯಾಕೆಟ್ ನಿಮ್ಗೆ ಗೊತ್ತಾ, ಈ ಕವರ್ ಇರ್ತಲ್ಲ ಪ್ಲಾಸ್ಟಿಕ್ಕು, ಇದು ಗುಳ್ಳೆ ಇರೋದು, ಅದಂತೂ ತುಂಬ ಇಷ್ಟ ನನಗೆ. ಅದನ್ನು ಎಸೆಯೋದೇ ಇಲ್ಲ. ಅದೆಲ್ಲ ಆ ಗುಳ್ಳೆನ ಒಡೆದು ಪಟ್ ಅಂತ ಅದು ಹೀಗೆ ಕೈಯಲ್ಲಿ ಪ್ರೆಸ್ ಮಾಡೋದು, ಕಾಲಲ್ಲಿ ಪ್ರೆಸ್ ಮಾಡೋದು, ಆ ಥರ ಒಡೆದ್ರೆ ಭಾಳ ಇಷ್ಟ ನನಗೆ, ಸಣ್ಣ ಮಕ್ಕಳ ಥರ. ನೀವು ಈ ಥರ ಮಾಡ್ತೀರಾ? ಮಾಡಿದರೆ ಹೇಳಿ, ಮಜಾ ಬರುತ್ತೆ ಅಲ್ವಾ ಅದನ್ನು ಪ್ರೆಸ್ ಮಾಡಿ ಹೊಡೆಯೋದು. ನೋಡಿ ಎಷ್ಟು ಚೆನ್ನಾಗಿದೆ ಮ್ಯಾಟು. ಲೆಗ್ ಪೇನ್ ರಿಲೀಫ್ ಅಂತ. ಕಾಲಿಟ್ಬಿಟ್ರೆ ಒಂದೇ ಸರಿ ತುಂಬ ಚುಚ್ಚುತ್ತೆ, ಆದರೂ ಏನೋ ಪೇನ್ ರಿಲೀಫ್ ಆಗುತ್ತೆ, ರಿಲೀಫ್ ಸಿಗುತ್ತೆ. ಪೇನ್ ರಿಲೀಫರ್ ಅಂತ ಹೇಳ್ಬೋದು. ತುಂಬ ಒಂಥರ ಚೆನ್ನಾಗಿರುತ್ತೆ. ಭಾಳ ಹೊತ್ತು ನಿಂತ್ಕೊಳ್ಳೋಕ್ಕಂತೂ ಆಗಲ್ಲ, ಒಂದು 5 ನಿಮಿಷ ನಿಂತ್ಕೋಬೋದು, ಆದರೆ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನೋಡಿ ಈ ಥರ ಇದೆ. ಇದರಲ್ಲಿ ಕಲರ್ ಬೇರೆನೂ ಇದೆ, ಬೇರೆ ಬೇರೆ ಕಲರಲ್ಲೂ ಸಿಗುತ್ತೆ. ಬಟ್ ತುಂಬ ಚೆನ್ನಾಗಿದೆ, ಇಷ್ಟನೂ ಆಯಿತು ನನಗೆ. ಒಂದು ಸರಿ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಈಗ ಸದ್ಯಕ್ಕಂತೂ ಪರವಾಗಿಲ್ಲ. ಚೀಪ್ ಆ್ಯಂಡ್ ಬೆಸ್ಟ್ ಪ್ರಾಡಕ್ಟು, ಜಾಸ್ತಿ ಕಾಸ್ಟ್ಲಿನೂ ಅಲ್ಲ. 265 ಏನೋ ಇತ್ತು ನಾ ತರಿಸಿದ್ದು. ಹೇಗೆ ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ.